ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಮನೆಯವರೆಲ್ಲ ಪುರುಷೋತ್ತಮ್ ಶೂಟ್ ಮಾಡಿದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ದೇವಯಾನಿ ಎದ್ಬಿಟ್ಟು, ಎಸ್, ಎಲ್ಲರೂ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಪುರುಷೋತ್ತಮ್ ಪ್ರಾಣಕ್ಕೆ ಅಪಾಯ ಇದೆ. ಯಾರೋ ನಮ್ಮ ಮನೆಗೆ ಆಗದೆ ಇರೋರು ಮನೆ ವಿಷಯ ಎಲ್ಲ ತಿಳ್ಕೊಂಡು ನಮ್ಮ ಬೆನ್ನಿಂದನೇ ಮಸ್ಲತ್ ಮಾಡ್ತಾ ಇದ್ದಾರೆ. ನಂಗನ್ಸುತ್ತೆ ಯಾರಾದರೂ ಒಬ್ಬ ದೊಡ್ಡ ಡಿಟೆಕ್ಟಿವ್ನ ಇಡಬೇಕು, ಅವನು ಇದನ್ನೆಲ್ಲ ಕಂಡಿಡಿತಾನೆ ಅಂತ ಹೇಳ್ತಾ ಇರ್ತಾಳೆ ದೇವಯಾನಿ. ಇದು ದೇವಯಾನಿ ಮುಂದೆ ಹೋಗ್ಬಿಟ್ಟು, ಯಾಕತ್ತೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಅಂತ ಕೇಳ್ತಾನೆ. ಆಗಲ್ಲ ಕಂದ, ತಪ್ಪು ತಿಳ್ಕೊಬೇಡ, ಎರಡು ಕಡೆಯಿಂದನೂ ಇನ್ವೆಸ್ಟಿಗೇಷನ್ ಆದ್ರೆ ನಮ್ಗೆ ಒಳ್ಳೇದಲ್ವಾ ಅಂತ ಹೇಳ್ದಾಗ, ಅದನ್ನ ಕೇಳಿಸ್ಕೊಂಡ್ ರಾಮ್, ಅಜಿತ್ ಮೇಲೆ ನನಗೆ ನಂಬಿಕೆ ಇದೆ, ಇಂಥ ಕೇಸ್ಗಳನ್ನೆಲ್ಲ ಸಾಲ್ವ್ ಮಾಡಿದಾನೆ, ಕೇಸ್ನ ಅವನು ಈಸಿಯಾಗಿ ಸಾಲ್ವ್ ಮಾಡ್ತಾನೆ ಅಂತ ನಂಗೆ ನಂಬಿಕೆ ಇದೆ ಅಂತ ರಾಮ್ ಹೇಳ್ತಾರೆ. ಕೇಳಿಸ್ಕೊಂಡು ಅಜಿತ್, ಥ್ಯಾಂಕ್ ಯು ಸೋ ಮಚ್ ಅಪ್ಪ, ಇಷ್ಟೊಂದು ನಂಬಿಕೆನ ನನ್ನ ಮೇಲೆ ಇಟ್ಟಿದ್ದಕ್ಕೆ. ಪುರುಷೋತ್ತಮ್ನ ಸಾಯಿಸಿರೋನು ಅವನು ಯಾರೇ ಆಗಿದ್ರು, ಅವನಿಗೆ ಯಾರೇ ಡೀಲ್ ಕೊಟ್ಟಿದ್ರು, ಅವನ ಪಾತಾಳದಲ್ಲಿ ಅಡಗಿದ್ರು ಕೂಡ ನಾನು ಮಾತ್ರ ಅವ್ನು ಹುಡ್ಕೊಂಬಂದು ಅವನ ಹಣೆಗೆ ಗನ್ನಿಟ್ಟೆ ಇಡ್ತೀನಿ ಅಂತ ಅಜಿತ್ ಹೇಳ್ತಾನೆ. ಮಾತು ಕೇಳಿಸ್ಕೊಂಡು ಅಶ್ವಿನಿಗೆ ಶಾಕ್ ಆಗುತ್ತೆ. ಸರಿ, ಆಯ್ತಾಯ್ತು, ಈಗ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡೋದು ಬೇಡ. ಇದ್ರು ಪುರುಷೋತ್ತಮ್ ಬದುಕಿದಾನೆ, ಇವತ್ತಲ್ಲ ನಾಳೆ ಕೋಮದಿಂದ ಆಚೆ ಬಂದು ಸತ್ಯ ಹೇಳ್ತಾನೆ, ಅಷ್ಟೇ ಸಾಕು ನಮಗೆ ಅಂತ ಶ್ರಾವಣ್ ಹೇಳ್ತಾನೆ. ಆಗ ಸಂಗೀತ, ಸರಿ ಈಗ ಆಯ್ತು, ಯಾರ್ಯಾರು ಆಸ್ಪತ್ರೆಗೆ ಹೋಗಿ ಬಂದಿದ್ರು ಅವರೆಲ್ಲ ಸ್ನಾನ ಮಾಡ್ಕೊಂಡು ಬನ್ನಿ, ಊಟ ಮಾಡೋಣ ಅಂತ ಸಂಗೀತ ಹೇಳ್ತಾರೆ. ದೇವಯಾನಿ ಮತ್ತೆ ಅಶ್ವಿನಿ ರೂಮಿಗೆ ಬರ್ತಾರೆ. ಅವನು ರಾಣ ಅಲ್ಲ, ಅವನೊಬ್ಬ ಕೋಣ. ದಿನ ಆಸ್ಪತ್ರೆಯಲ್ಲಿ ಕೋಮದಲ್ಲಿದ್ದು ಪೇಷಂಟ್ ಅನ್ನು ಸಾಯಿಸಕ್ಕಾಗಿಲ್ಲ ಅಂದ್ರೆ ಅವನೆಂತ ವಿಲನ್. ಯಾವ್ದಾದ್ರು ಸಿನಿಮಾದಲ್ಲಿ ನಾಟಕ ಮಾಡಕ್ ಅಷ್ಟೇ ಸರಿ. ಮಾತನ್ನ ನಂಬಿ ನಾನು ಪುರುಷೋತ್ತಮ್ ಸತ್ತೋದ ಅಂತ ಅನ್ಕೊಂಡಲ್ಲ, ಮಾಡಿದ್ದದೇ ದೊಡ್ಡ ತಪ್ಪು. ನಾನ್ ದೊಡ್ಡ ವಿಲನ್ ಆಗಿ ಹೇಗೆ ಅಂತ ಬಿಲ್ಡಪ್ ಕೊಡ್ತಾ ಇದ್ದ ವ್ಯಕ್ತಿನ ಸರಿಯಾಗಿ ಸಾಯಿಸಕ್ಕೂ ಬರೋದಿಲ್ವಾ ಅವನಿಗೆ. ಈಗಲೇ ಫೋನ್ ಮಾಡಿ ಅವನಿಗೆ ಸರಿಯಾಗಿ ಮಾಡ್ತೀನಿ ಅಂತ ದೇವಯಾನಿ ಹೇಳ್ತಾ ಇರ್ಬೇಕಾದ್ರೆ, ಚೆನ್ನಾಗೆ ಬೈರಿ, ಬೈತೀರಾ, ಚೆನ್ನಾಗಿ ಬೈರಿ ಅಂತ ಅಶ್ವಿನಿ ಹೇಳ್ತಾಳೆ. ಆಮೇಲೆ ನಾವಿಬ್ರು ಬಾಯ್ ಕುತ್ಕೊಂಡು ಬಾಯ್ ಬಡ್ಕೊಂಡ್ರಾಯ್ತು. ದೇವಯಾನಿ, ಅಶ್ವಿನಿ ಏನ್ ಮಾತಾಡ್ತಾ ಇದೆಯಾ ಅಂತ. ಮತ್ತಿನ್ನೇನ್ ಮೇಡಮ್, ಒಂದು ಅಟೆಂಪ್ಟ್ ಫೇಲ್ ಆಯ್ತು ಅಂತ ಒಬ್ಬರ ಬಗ್ಗೆ ಇಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ತುಂಬಾನೇ ತಪ್ಪು. ನೀವೇ ಮಾಡಿರೋ ಪ್ಲಾನು ಎಲ್ಲದೂ ಸಕ್ಸಸ್ ಆಗಿದೆಯಾ? ಸ್ಟಾರ್ಟಿಂಗ್ ಅಲ್ಲಿ ಶಾರದಾ ಮತ್ತೆ ಮನಸ್ವಿನಿನ ಕೊಲ್ಲೋದಕ್ಕೆ ಅಂತ ಹೋದ್ರಿ. ಮನಸ್ವಿನಿ ಅದೆಲ್ಲೋ ಓದ್ಲು ಅಂತ ಅನ್ಕೊಂಡ್ರಿ. ನಂತರ ನಿಮ್ಮಳಿಯನ್ನೇ ಮದ್ವೆ ಆಗಿ ನಿಮ್ಮನೆಗೆ ಬಂದ್ಲು. ಭೂಮಿನ ಮುಗಿಸೋದಕ್ಕೆ ಅಂತ ಹೋಗಿ ಅಜಿತ್ ಕೈಯಲ್ಲಿ ಗುಂಡೆ ತಿನ್ಕೊಂಡು ವಾಪಸ್ ಬಂದ್ರಿ. ಎಲ್ಲ ಮರ್ತೋಯ್ತು ನಿಮ್ಗೆ ಅಂತ ಅಶ್ವಿನಿ ಕೇಳ್ತಾಳೆ. ಎಲ್ಲ ಇವಳಿಗೆ ಗಪ್ಪ ಗೊತ್ತಾಯ್ತು ಅಂತ ದೇವಯಾನಿ ಶಾಕಿಂದ ಅಶ್ವಿನಿನೇ ನೋಡ್ತಾ ಇರ್ತಾರೆ. ನಂಗೆ ಜೈಲಿಗೆ ಹೋಗೋದಕ್ಕಿಂತ ಮುಂಚೆನೆ ಭದ್ರ ಎಲ್ಲಾ ವಿಷಯನೂ ಹೇಳ್ಬಿಟ್ಟೆ ಹೋಗಿದ್ದಾನೆ. ನಾವು ಇವಾಗ ಏನು ಮಾಡೋದು ಬೇಡ ಮೇಡಮ್, ಸ್ವಲ್ಪ ಸೈಲೆಂಟ್ ಆಗಿರೋಣ. ಶ್ರವಣ್ ಮತ್ತೆ ಅಜಿತ್ ಇಬ್ರು ಕೂಡ ಈಗ ತುಂಬಾ ಅಲರ್ಟ್ ಆಗಿದ್ದಾರೆ. ನಾವೇನಾದ್ರೂ ಮಾಡಕ್ ಹೋದ್ರೆ ಮತ್ತೆ ನಮ್ ಕುತ್ತಿಗೆಗೆ ಬರುತ್ತೆ, ನಾವೇ ಸಿಗಾಕೊಳ್ತೀವಿ. ಸ್ವಲ್ಪ ದಿನ ನಾವ್ ಹೀಗೆ ಸೈಲೆಂಟ್ ಆಗಿರೋಣ, ಮುಂದೆ ಏನೇನಾಗುತ್ತೆ ಅಂತ ನೋಡ್ಕೊಂಡು ಆಮೇಲೆ ನಾವು ಬೇರೆ ಏನಾದ್ರೂ ಪ್ರಯತ್ನ ಪಡೋಣ ಅಂತ ಅಶ್ವಿನಿ ಹೇಳ್ತಾಳೆ. ಈ ಕಡೆ ಅಶ್ವಿನಿ ನಡ್ಕೊಂಡ್ ಬರ್ತಿರುವಾಗ ಭೂಮಿ ಚಿಟ್ಕೆ ಹೊಡೆದು ಅಶ್ವಿನಿನ ಕರೀತಾಳೆ. ಅಶ್ವಿನಿ ತಿರುಗಿ ನೋಡಿ, ನನ್ನನ್ನೇ ಚಿಟ್ಕೆ ಹೊಡೆದು ಕರೆಯೋಷ್ಟು ಧೈರ್ಯ ನನಗೆ ಅಂತ ಕೇಳ್ತಾಳೆ. ಅಂತ ಚೀಪ್ಗಳನ್ನೆಲ್ಲ ಚಿಟ್ಕೆ ಹೊಡೆದೇ ಕರಿಬೇಕು ಅಂತ ಭೂಮಿ ಹೇಳ್ತಾಳೆ. ಅಶ್ವಿನಿಗೆ ಕೋಪ ಬಂದು, ಏಯ್ ಭೂಮಿ ಅಂತ ಬೆರಳು ತೋರಿಸ್ತಾಳೆ. ಆಗ ಭೂಮಿಗೆ ಕೋಪ ಬಂದು, ಅಶ್ವಿನಿ ಅಂತ ಭೂಮಿನೂ ಸಹ ಬೆರಳು ತೋರಿಸ್ತಾಳೆ. ನನ್ ಗಂಡನ ಜೊತೆ ನಿನಗೇನೆ ಕೆಲಸ, ನೀನ್ ಯಾಕೆ ಸ್ಟೇಷನ್ಗೆ ಹೋಗಿದ್ದೆ ಅಂತ ಭೂಮಿ ಕೇಳ್ತಾಳೆ. ಅತ್ತೆ ಮಗನೇ ಸ್ಟೇಷನ್ಗೆ ಬಾ ಅಂತ ಕರೆದಿದ್ದ, ಅದಕ್ಕೆ ಹೋಗಿದ್ದೆ ಅಶ್ವಿನಿ ಹೇಳ್ದಾಗ, ಅವ್ರು ನಿನ್ನತ್ತೆ ಮಗ ಅಲ್ಲ, ನನ್ನತ್ತೆ ಮಗ ಅಂತ ಭೂಮಿ ಹೇಳ್ತಾಳೆ. ನೀನ್ ದೊಡ್ಡ ಫ್ರಾಡ್ ಅಂತ ನಂಗೆ ಚೆನ್ನಾಗ್ ಗೊತ್ತು. ಗಂಡನಿಂದ ದೂರ ಇದ್ರೆ ನಿನಗೆ ಒಳ್ಳೇದು. ಸರಿ, ಏನಾದ್ರೂ ನನ್ ಗಂಡನ್ಗೆ ಹತ್ರ ಆಗ್ಬೇಕು ಅಂತ ನೀನೇನಾದ್ರೂ ಪ್ರಯತ್ನ ಪಟ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನಗೆ ಬೆದರಿಕೆ ಹಾಕೋಷ್ಟು ಧೈರ್ಯ ಬಂತ ನಿನಗೆ? ಈಗ್ಲೇ ಎಲ್ಲ ವಿಷಯನೂ ಅಪ್ಪನ ಹತ್ರ ಹೇಳ್ತೀನಿ. ಶ್ರವಣ್ ಸಾಹೇಬ್ರಿಗೆ ಹೇಳ್ತೀರಾ? ನೀವೇನ್ ಹೇಳೋದು, ನಾನೇ ಹೇಳ್ತೀನಿ ಅಂತ ಹೇಳಿ ಶ್ರವಣ್ ಸಾಹೇಬ್ರೆ ಅಂತ ಭೂಮಿ ಕೂಗ್ತಾ ಹೋಗ್ತಾಳೆ. ಆಗ ಅಶ್ವಿನಿನೇ, ಬೇಡ ಬೇಡ, ಅಪ್ಪಂಗೇನು ಹೇಳ್ಬೇಡ ಅಂತ ಅಶ್ವಿನಿನೇ ತಡಿತಾಳೆ. ಗೊತ್ತು ಕಣೆ, ಈ ವಿಷಯನೆಲ್ಲ ಶ್ರವಣ್ ಸಾಹೇಬ್ರಿಗೆ ಹೇಳಕ್ಕೆ ನೀನ್ ಇಷ್ಟಪಡಲ್ಲ ಅಂತ. ಯಾಕಂದ್ರೆ ಅವ್ರ ಮಗಳು ಮದ್ವೆ ಆಗಿರೋ ಗಂಡಸಿನಿಂದ ಬಿದ್ದಿರೋ ವಿಷಯ ಗೊತ್ತಾದ್ರೆ ಹೀಗೆ ತುಂಬಾನೇ ನೋವಾಗುತ್ತೆ. ನೀನ್ ಭಯ ಪಡ್ತಾ ಇದ್ಯಾ ನೋಡು, ನಿನಗಿದ್ ಕೊಡ್ತಾ ಇರೋದು ಲಾಸ್ಟ್ ವಾರ್ನಿಂಗ್. ಆದಷ್ಟು ನನ್ನ ಗಂಡನಿಂದ ದೂರ ಇದ್ಬಿಡು ಅಂತ ಭೂಮಿ ಹೇಳ್ತಾಳೆ. ಅಲ್ಲಿಗೆ ಅಷ್ಟೊತ್ತಿಗೆ ಅಪೇಕ್ಷೆ ಬಂದ್ಬಿಡ್ತಾಳೆ. ಇಲ್ಲೇನ್ ನಡೀತಾ ಇದೆ ಅಶ್ವಿನಿ, ಈ ಟೀ ಅಂಗಡಿ ಜೊತೆ ನೀನೇನ್ ಮಾತಾಡ್ತಾ ಇದೀಯಾ? ಅಪೇಕ್ಷಾ ಕೇಳ್ತಾಳೆ. ಏನೂ ಇಲ್ಲ, ಸುಮ್ನೆ ಹಾಗೆ ಮಾತಾಡ್ತಾ ಇದ್ವಿ ಅಷ್ಟೇ ಅಲ್ವಾ ಮನಸ್ವಿನಿ ಅವ್ರೆ ಅಂತ ಭೂಮಿ ಹೇಳ್ತಾಳೆ. ಹೌದು ಅಪ್ಪು, ಅಷ್ಟೇ ಅಂತ ಮನಸ್ವಿನಿನೇ ಹೇಳ್ತಾಳೆ. ನೀವು ಮಾತಾಡ್ತಾ ಇರಿ ಅಂತ ಹೇಳಿ ಭೂಮಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಅಪೇಕ್ಷಾ, ಅಲ್ಲ, ಗಂಡ ಹೆಂಡತಿ ಇವ್ರಿಬ್ರು ಬೆಳಗ್ಗೆ ಅಷ್ಟು ಜೋರಾಗಿ ಜಗಳಾಡ್ತಾ ಇದ್ರು, ಹಾಗೆ ಹೇಗೆ ಇಷ್ಟೊಂದು ಅನ್ಯೂನ್ಯತೆಯಿಂದ ಇದ್ದಾರೆ? ಅಪೇಕ್ಷಾ ಕೇಳಿದಾಗ, ಬರೀ ಎಲ್ಲ ನಾಟಕ, ನನ್ನನ್ನ ಸ್ಟೇಷನ್ಗೆ ಕರೆಸಿ ಸತ್ಯ ಬಾಯಿ ಬಿಡ್ಸೋದಕ್ಕೆ ಅಂತ ಇಷ್ಟೊಂದು ನಾಟಕ ಮಾಡಿದ್ದಾರೆ ಗಂಡ ಹೆಂಡತಿ. ಏನ್ ಹೇಳ್ತಾ ಇದೀಯಾ ಅಶ್ವಿನಿ ಅಂತ ಕೇಳ್ತಾಳೆ. ಹೌದು ಅಪ್ಪು, ಮನೇಲಿ ಗಂಡ ಹೆಂಡತಿ ಇಬ್ರು ನಾಟಕ ಮಾಡಿ ಬೆಳಗ್ಗೆ ನನಗೆ ಫೋನ್ ಮಾಡಿ ಸ್ಟೇಷನ್ಗೆ ಬಾ ಅಂತ ಹೇಳಿದ್ದ ಅಜಿತ್. ಏನೋ ನಮ್ಮ ಅತ್ತೆ ಮಗ ಕರಿತಾ ಇದ್ದಾನೆ ಅಂತ ತುಂಬಾ ಖುಷಿಯಿಂದ ಹೋದೆ. ನನ್ನ ಇನ್ವೆಸ್ಟಿಗೇಷನ್ ಮಾಡೋ ತರ ಕೂರ್ಸ್ಬಿಟ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದ ಅಜಿತ್. ಅನ್ಕೊಂಡೆ ಹೀಗೆ ಆಗುತ್ತೆ ಅಂತ. ಇರು, ಈ ವಿಷಯದ ಬಗ್ಗೆ ಅಜಿತ್ ಹತ್ರ ಹೀಗೆ ಹೋಗಿ ಮಾತಾಡ್ತೀನಿ ಅಂತ ಅಪ್ಪು ಹೇಳ್ತಾಳೆ. ಬೇಡ, ಈಗಲೇ ನನ್ನ ಮೇಲೆ ಅವರಿಗೆ
ತುಂಬ ಭಿನ್ನಾಭಿಪ್ರಾಯ ಇದೆ. ಮತ್ತೆ ನೀವು ಈ ವಿಷಯನ ಹೋಗಿ ಮಾತಾಡಿದ್ರೆ ಮತ್ತೆ ನನ್ನ ಮೇಲೆ ಕೋಪ ಮಾಡ್ಕೊತಾರೆ. ವಿಷಯನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳಿದಾಗ ಅಪೇಕ್ಷಾ ಸರಿ ಆಯ್ತು ಬಿಡು ಅಂತ ಹೇಳಿ ಅಪೇಕ್ಷಾ ಒಪ್ಕೊಂತಾಳೆ. ಈ ಕಡೆ ಮನೆಯವರೆಲ್ಲ ಫಾದರ್ಸ್ ಡೇ ಆಚರಿಸೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ರಾಮ್ ಮತ್ತೆ ಶ್ರವಣ್ ಬರ್ತಾರೆ. ಬಂದ ತಕ್ಷಣ ಹ್ಯಾಪಿ ಫಾದರ್ಸ್ ಡೇ ಅಂತ ಎಲ್ಲರೂ ಹೇಳ್ತಾರೆ. ರಾಮ್ ಮತ್ತೆ ಶ್ರವಣ್ ಇಬ್ರು ಕೇಕ್ ಕಟ್ ಮಾಡೋದಕ್ಕೆ ಅಂತ ಬಂದು ನಿಂತ್ಕೊಂತಾರೆ. ಆಗ ಅಪ್ಪ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಅಂತ ಹೇಳಿ ಅಜಿತ್ ಗಿಫ್ಟ್ನ ಕೊಡ್ತಾನೆ. ಅಪ್ಪ ನಿಮಗೆ ನೆನಪಿದೆಯಾ, ನಿಮ್ದೊಂದು ವಾಚ್ ಇತ್ತು, ಯಾವಾಗಲೂ ನಾನು ಅದನ್ನೇ ಹಾಕ್ಕೊಂತ ಇದ್ದೆ, ಹೋಗಿದ್ರು ಆದ್ರೂ ಪರವಾಗಿಲ್ಲ ಅಂತ ನಾನು ಅದನ್ನೇ ಹಾಕ್ಕೊಂತ ಇದ್ದೆ. ಯಾಕಂದ್ರೆ ಆ ವಾಚ್ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ನೀವು ಕೊಟ್ಟಿರೋ ಸಂಸ್ಕಾರ ಮತ್ತೆ ಪ್ರೀತಿಯಿಂದನೇ ಇವತ್ತು ನಾನು 4-6 ಜನಕ್ಕೆ ಸಹಾಯ ಮಾಡೋ ತರ ಬೆಳೆದಿದ್ದೀನಿ. ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ಅಪ್ಪನ ತರನೇ ಆಗ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಈಗ ನಿಮ್ ತರ ಆಗಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನೀವ್ ಹೇಳ್ಕೊಟ್ಟಿರೋ ಸಂಸ್ಕಾರ ಬಡಿಸ್ಕೊಂಡು ಎಷ್ಟೋ ಜನ ನನ್ನನ್ನು ಇಷ್ಟಪಡೋ ರೀತಿಯಲ್ಲಿ ನಾನು ಬದುಕ್ತಾ ಇದ್ದೀನಿ. ಹೆಮ್ಮೆ ನನಗಿದೆಯಪ್ಪ. ಇನ್ನೊಂದು ಫುಟ್ಟು ಗಿಫ್ಟ್. ಅಪ್ಪ ನಿಮಗೆ ನೆನಪಿದೆಯಾ, ಯಾವಾಗಲೂ ನಿಮ್ಮ ದೊಗ್ಲೆ ಶರ್ಟ್ನ ನಾನು ಹಾಕ್ಕೊಂತ ಇದ್ದೆ. ಶರ್ಟ್ ನನಗೆ ಕಾಣಿಸಿದ್ರು ಪರವಾಗಿಲ್ಲ, ಅದನ್ನು ಹಾಕ್ಕೊಳ್ಬೇಕು ಅಂದ್ರೆ ನಂಗೆ ತುಂಬ ಇಷ್ಟ. ಶರ್ಟ್ ಹಾಕೊಂಡಾಗ ನನಗೇನೋ ಒಂಥರ ಸೂಪರ್ ಮ್ಯಾನ್ ಪವರ್ ಬಂದದ ಥರ ಫೀಲ್ ಆಗ್ತಾ ಇತ್ತು. ಆದರೆ ಇವಾಗ ನಾನು ಸೂಪರ್ ಮ್ಯಾನ್ ಆಗಿದ್ದೀನೋ ಇಲ್ವೋ ಗೊತ್ತಿಲ್ಲ. ಎಲ್ಲರ ಪ್ರೀತಿ ಗಳಿಸ್ಕೊಂಡು ನೀನು ನಂಬಿಕೆ ನನಗಿದೆ. ಹೇಳ್ದಾಗ ಮಗನೇ ನೀನಂದ್ರೆ ನಂಗೆ ತುಂಬ ಇಷ್ಟ. ನಾನು ಹೇಳಿದ್ದನ್ನ ಎಲ್ಲದನ್ನು ಕೇಳಿದೀಯಾ, ಆದ್ರೆ ಒಂದ್ ವಿಷಯದಲ್ಲಿ ಮಾಡಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ರಾಮ್ ಭೂಮಿ ಮುಖನ ನೋಡ್ತಾರೆ. ಸಂಗೀತ, ರೀ ಇಷ್ಟೊಳ್ಳೆ ಟೈಮಲ್ಲಿ ಮನ್ಸಿಗೆ ಬೇಜಾರಾಗೋ ಥರ ಯಾಕ್ರಿ ಮಾತಾಡ್ತೀರಾ ಅಂತಾಳೆ. ಅದೇ ಟೈಮಿಗೆ ಅಪೇಕ್ಷಾ, ಅಪ್ಪ ನನ್ನ ಕಡೆಯಿಂದ ಚಿಕ್ಕ ಗಿಫ್ಟು ಅಂತ ಕೊಡ್ತಾಳೆ. ಮಕ್ಕಳು ಕೊಡೋದು ಚಿಕ್ಕದು ದೊಡ್ಡದು ಅಂತ ಗೊತ್ತಾಗಲ್ಲ, ಅದರಲ್ಲಿ ಎಷ್ಟು ಪ್ರೀತಿ ಇದೆ ಅಂತ ಮಾತ್ರ ಗೊತ್ತಾಗುತ್ತೆ ಅಂತ ರಾಮ್ ಹೇಳ್ತಾರೆ. ಅಶ್ವಿನಿ, ಅಪ್ಪ ಇದು ನನ್ನ ಕಡೆಯಿಂದ ಗಿಫ್ಟ್ ಅಂತ ಅಶ್ವಿನಿ ಗಿಫ್ಟ್ ಕೊಡ್ತಾಳೆ. ಶ್ರವಣ್ ಸಾಹೇಬ್ರೆ, ನಿಮ್ಮ ಮನೇಲಿ ಏನೋ ಇದೆ ನೋಡಿ ಅಂತ ಭೂಮಿ ಹೇಳ್ತಾಳೆ. ನನ್ನ ನಡೆಯಲ್ಲ ಏನೋ ಇದೆ ಅಂತ ಹೇಳಿ ಕೈಯಲ್ಲೆಲ್ಲ ಮುಟ್ಕೊಂಡು ಶ್ರವಣ್ ನೋಡ್ಕೊಂತಾನೆ. ಹೋಗಲ್ಲ ಇದ್ರಲ್ಲಿ ಒರ್ಸ್ಕೊಳ್ಳಿ ಅಂತ ಒಂದು ಖರ್ಚಿಪ್ನ, ಅಪ್ಪ ಅಂತ ಬರ್ದಿರೋ ಖರ್ಚಿಪ್ನ ಭೂವಿ ಕೊಡ್ತಾಳೆ. ನಿಸ್ಕೊಂಡು ಮುಖ ಎಲ್ಲ ಒರ್ಸ್ಕೊಂಡ್ಮೇಲೆ ಏನು ಇಲ್ವಲ್ಲವ ಹಣೆ ಮೇಲೆ ಮುಖದ ಮೇಲೆ ಅಂದಾಗ, ಕ್ಷಮಿಸಿ ಸಾಹೇಬ್ರೆ, ಇದು ನಿಮಗೆ ಕೊಡ್ಬೇಕಾಗಿತ್ತು, ಅದಕ್ಕೆ ಆ ಥರ ಹೇಳ್ದೆ. ಅಪ್ಪನ ದಿನದ ಶುಭಾಶಯಗಳು ಶ್ರವಣ್ ಸಾಹೇಬ್ರೆ. ಭೂಮಿ ಹೇಳಿ ಕಣ್ಣೀರಾಗ್ತಾಳೆ. ಶ್ರವಣ್ ಖರ್ಚಿಪ್ನ ಬಿಚ್ಚಿ ನೋಡಿದಾಗ ಅದ್ರಲ್ಲಿ ಅಪ್ಪ ಅಂತ ಬರ್ದಿರುತ್ತೆ. ಆಗ ಅದನ್ನ ಎಲ್ರಿಗೂ ತೋರಿಸ್ತಾನೆ. ಮಾಡಿದ್ದ ಇದು ಅಂತ ಶ್ರವಣ್ ಕೇಳಿದಾಗ, ನನ್ನ ಅಪ್ಪಂಗೋಸ್ಕರ ಸಾಹೇಬ್ರೆ, ನಾನು ಇವತ್ತು ನಿಮ್ ನಂಬರ್ನ ಅಪ್ಪ ಅಂತ ಸೇವ್ ಮಾಡ್ಕೋಬೋದಾ ಅಂತ ಭೂಮಿ ಕೇಳಿದಾಗ, ಆಗ ಶ್ರವಣ್ ಅಶ್ವಿನಿ ಮುಖ ನೋಡ್ಕೊಂಡು ಅದೆಲ್ಲ ಏನು ಬೇಕಾಗಿಲ್ಲ. ಆಗ ಶ್ರವಣ್ ಭೂಮಿ ಮುಖ ನೋಡಿದಾಗ ಪುಟ್ಟ ಮನಸ್ವಿನಿ ನೆನಪಾಗ್ತಾಳೆ. ಪುಟ್ಟ ಮನಸ್ವಿನಿ ನೆನಪಾಗಿ ಶ್ರವಣ್ಗೆ ಕಣ್ಣೀರ್ ಬರ್ತಾ ಇರುತ್ತೆ. ಕಣ್ಣೀರ್ ಬರ್ತಾ ಇದ್ರು ಶ್ರವಣ್ ಅದನ್ನ ತೋರಿಸ್ಕೊಳ್ದೆ ಕಷ್ಟಪಟ್ಟು ಎಲ್ಲ ತಡ್ಕೊಳ್ತಾನೆ. ಈ ಕಡೆ ಭೂಮಿನೂ ಕೂಡ ಕಣ್ಣೀರಾಗ್ತಾ ಇರ್ತಾಳೆ. ಅಪೇಕ್ಷಾ, ಏನೆಲ್ಲ ಹೀಗೆ ನಿಂತ್ಕೊಂಡ್ಬಿಟ್ರಲ್ಲ, ಬನ್ನಿ ಕೇಕ್ ಕಟ್ ಮಾಡೋಣ. ಸಂಗೀತ, ಭೂಮಿ ನೊಂದ್ಕೋಬೇಡ, ನಾವು ಅಪ್ಪನ್ನ ಹೀಗೆ ಕರಿತೀವಿ ಅನ್ನೋದಕ್ಕಿಂತ ನಾವು ಮನ್ಸಲ್ಲಿ ಅವ್ರಿಗೆ ಯಾವ ಜಾಗ ಕೊಟ್ಟಿದೀವಿ ಅದು ಮಾತ್ರ ಮುಖ್ಯ. ಈ ಜನ್ಮದಲ್ಲಿ ಅವನಿಗೆ ಅಪ್ಪನ ಸ್ಥಾನ ಕೊಟ್ಟಿದ್ಯಾ, ಮುಂದಿನ ಜನ್ಮದಲ್ಲಿ ಅವನಿಗೆ ನಿಜ ಮಗಳಾಗಿ ಹುಟ್ಟಿ ನಮ್ಮ ಅಜ್ಜಿ ಹೇಗ್ ಬರ್ಬೇಕು ಅಂತ ನಾನ್ ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ ಸಂಗೀತ ಹೇಳಿದಾಗ, ಭೂಮಿ ಸಂಗೀತನ ತಪ್ಕೊಂಡು ಖುಷಿ ಪಡ್ತಾಳೆ. ಏ ಪಾರಶ್ರವಣ, ರೀ ಬನ್ನಿ ಕೇಕ್ ಕಟ್ ಮಾಡಿ ಅಂತ ಸಂಗೀತ ಹೇಳ್ತಾರೆ. ಈ ಸೋಫಾ ಮೇಲೆ ಕೂತಿರ್ತಾರೆ. ಅಲ್ಲಿಗೆ ಸಂಗೀತ ಬಂದು, ಇವತ್ತು ಅಜಿತ್ತು ಲೆಕ್ಕಾಚಾರ ಹಾಕೋ ದಿನ, ಅವಾಗ್ಲೂ ಭೂಮಿ ಬೇಡ ಅಂತ ಹೇಳ್ತಾ ಇರ್ತೀಯಲ್ಲ, ಆದ್ರೆ ಭೂಮಿನ ಬಿಟ್ಟು ನನಗೆ ಯಾಕೋ ಈ ಲೆಕ್ಕಾಚಾರ ಹಾಕಕ್ ಇಷ್ಟನೇ ಆಗ್ತಾ ಇಲ್ಲ. ಅಂದ್ರೆ ಮನೆ ಹೆಂಗಸ್ರೆಲ್ಲರೂ ಬರ್ತಾರೆ, ಬರ್ಲಿಲ್ಲ ಅಂದ್ರೆ ನಂಗೇನೋ ಒಂಥರ ಆಗುತ್ತೆ, ಅದಕ್ಕೆ ನಾನು ಕರ್ದಿದ್ದೀನಿ ಅಷ್ಟೇ. ಸಂಗೀತ ಹೇಳ್ತಿರುವಾಗ ದೇವಯಾನಿ, ಅಪೇಕ್ಷಾ, ಭೂಮಿ ಎಲ್ಲರೂ ಬರ್ತಾರೆ. ನಾ ಮೊದ್ಲು ರೂಮಿಗೆ ಹೋಗಿ ಕೇಳು, ಹಣಕಾಸಿನ ಲೆಕ್ಕಾಚಾರ ಹಾಕಕ್ಕೆಲ್ಲ ಬರೋದ್ ಬೇಡ. ಅಜಿತ್ ಕೋಪ ಬಂದು, ಯಾಕೆ ಬರೋದ್ ಬೇಡ, ಯಾಕಂದ್ರೆ ಇವಳು ನಮ್ಮ ಮನೆಯವಳಲ್ಲ ಅಂತ ಅಜ್ಜಿ ಹೇಳ್ತಾರೆ. ಅಜ್ಜಿ ಪದೇ ನನ್ನ ಭೂಮಿ ನನ್ನ ಹೆಂಡ್ತಿ ಅಂತ ನಿಮಗೆ ಹೇಳ್ತಾನೆ ಇರ್ಬೇಕಾ? ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗಿರೋ ಹೆಂಡ್ತಿ ಇವಳು. ಸರಿ, ಹಾಗಾದ್ರೆ ನಿಮಗೆ ಪದೇ ನೆನಪು ಮಾಡ್ತಾ ಇರ್ಬೇಕು ಅಂದ್ರೆ ನನಗೆ ಹೇಳಿ, ಮ್ಯಾರೇಜ್ ಸರ್ಟಿಫಿಕೇಟ್ ನ ದೊಡ್ಡದಾಗಿ ಹಾಲಲ್ಲಿ ಫ್ರೇಮ್ ಹಾಕ್ಸಿ ನೇತಾಕ್ಬಿಡ್ತೀನಿ. ಅಷ್ಟು ಸಾಕಾಗ್ಲಿಲ್ಲ ಅಂದ್ರೆ ಮದ್ವೆ ಆಗಿರೋ ಸಿಡಿನ ಪದೇ ಟಿವಿಲಿ ರಿವೈಂಡ್ ಮಾಡಿ ನಿಮಗೆ ತೋರಿಸ್ತೀನಿ. ಆದ್ರೂ ನಿಮಗೆ ಭೂಮಿ ಇದೇ ಮನೆಯವಳು ಅಂತ ನೆನಪಾದ್ರೂ ಆಗ್ಬೋದು. ಅಜಿತ್ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಜ್ಜಿಗೆ ಕೋಪ ಬರುತ್ತೆ. ಇಲ್ಲಿ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.